ದ್ವಾರಕಾನಾಥ ಶರ್ಮಾ ಅಂತ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ನ ಈ ಸಂಸ್ಥೆಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷನಾಗಿದ್ದೀನಿ. ವಾಸನ್ನೈಕೇರು ನಮಗೆ ಬಹಳ ವರ್ಷಗಳಿಂದ ಪರಿಚಯ ಇರುವಂಥ ಸಂಸ್ಥೆ. ನಮ್ಮ ಸಂಸ್ಥೆಗೂ ಕೂಡ ಅವರ ಕೊಡುಗೆ ಬಹಳ ಉದಾರವಾಗಿದೆ. ನಮ್ಮ ಸಂಸ್ಥೆಯಲ್ಲಿ ಇವತ್ತವರೆಗೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಒಂದು 28,000 ಜನ ಮೆಂಬರ್ಸ್ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಕರ್ನಾಟಕದಲ್ಲಿ ವಾಸನ್ನೈಕೇರ್ ಸಂಸ್ಥೆ ವತಿಯಿಂದ ಒಂದು ಪ್ರಿವಿಲೇಜ್ ಕಾರ್ಡ್ ಅಂತ ಒಂದು ನಮ್ಮ ಸಂಸ್ಥೆ ಜೊತೆ ಟೈಅಪ್ ಮಾಡಿಕೊಂಡು ಆ ಕಾರ್ಡನ್ನು ಕೊಟ್ಟಿದ್ದಾರೆ. ಆ ಕಾರ್ಡಿಂದ ನಮ್ಮ ಸಂಸ್ಥೆಯಲ್ಲಿ ಬಹಳ ಜನಕ್ಕೆ ಉಪಯೋಗಗಳಾಗಿದೆ. ವಾಸನ್ನೈಕೇರ್ ಬಗ್ಗೆ ಹೇಳಬೇಕು ಅಂತಂದರೆ ಬರೀ ಅವರು ಆದಾಯ ಒಂದಕ್ಕೆ ಸೀಮಿತ ಅಲ್ಲ, ಅವರು ಸೋಷಿಯಲ್ ಸರ್ವಿಸಲ್ಲೂ ಇದ್ದಾರೆ ಅನ್ನೋದಕ್ಕೆ ನಮ್ಮ ಸಂಸ್ಥೆ ಜೊತೆ ಟೈಅಪ್ ಮಾಡ್ಕೊಂಡಿರೋದೇ ಒಂದು ಎಲ್ಲರಿಗೂ ಕೂಡ ಉದ್ದೇಶ ಕಾಣಿಸುತ್ತೆ. ನಮ್ಮ ಸಂಸ್ಥೆಯಲ್ಲಿ ಬಹಳ ಜನ ಅರ್ಚಕರು, ಪುರೋಹಿತರು, ಅಡಿಗೆ ಕಾರ್ಮಿಕರು ಎಲ್ಲರೂ ಕೂಡ ಇದ್ದಾರೆ. ನಾವು ಸಂಸ್ಥೆ ಸ್ಥಾಪನೆ ಮಾಡಿರೋ ಉದ್ದೇಶನೇ ಬಹಳ ಬಡ ಜನ ವರ್ಗಕ್ಕೆ ಉಪಯೋಗ ಆಗಲಿ ಅನ್ನೋ ರೀತಿ ನಾವು ಸಂಸ್ಥೆ ಸ್ಥಾಪನೆ ಮಾಡಿರೋದು. ಅವರ ಜೊತೆ ನಮ್ಮ ಜೊತೆ ಕೈ ಜೋಡಿಸಿ ವಾಸನ್ನೈಕೇರವರು ಸ್ಮಾರ್ಟ್ ಕಾರ್ಡನ್ನು ಕೊಟ್ಟು ಈಗ ನಮ್ಮ ಸಂಸ್ಥೆಯಲ್ಲಿ 28,000 ಜನ ಯಾರ್ಯಾರಿದ್ದಾರೋ ಕರ್ನಾಟಕ ರಾಜ್ಯಾದ್ಯಂತ ಅವ್ರ ಬ್ರಾಂಚಸ್ ಎಲ್ಲೆಲ್ಲಿದೆಯೋ ವಾಸನ್ನೈಕೇರವ್ರದ್ದು ಅಲ್ಲೆಲ್ಲರಿಗೂ ಕೂಡ ಉಚಿತವಾಗಿ ಕನ್ಸಲ್ಟೇಷನ್ ಫ್ರೀ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ. ಮತ್ತು ಸ್ಪೆಕ್ಸ್ಗಳಿಗಾಗಿರ್ಬೋದು ಮತ್ತು ಆಪ್ರೇಷನ್ಸ್ಗಾಗಿರ್ಬೋದು ಕೆಲವೊಂದೊಂದು ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ. ಈ ಸಂಸ್ಥೆಯಿಂದ ನಮ್ಮ ಸಂಸ್ಥೆಗೆ ಬಹಳ ಉಪಯೋಗ ಆಗಿದೆ. ಇನ್ನೂ ಇದೇ ರೀತಿ ಈ ಸಂಸ್ಥೆ ಉನ್ನತ ಸ್ಥಾನಕ್ಕೆ ಹೋಗಲಿ. ಇನ್ನು ಯಾವ್ಯಾವ ಜಿಲ್ಲೆಗಳಲ್ಲಿ, ಯಾವ್ಯಾವ ತಾಲೂಕುಗಳಲ್ಲಿ ಎಲ್ಲಿ ಈ ಸಂಸ್ಥೆಗಳು ಇನ್ನೂ ಪ್ರಾರಂಭ ಆಗಿಲ್ವೋ ವಿಶ್ವದಾದ್ಯಂತ ಎಲ್ಲ ಕಡೆಯೂ ಕೂಡ ಪ್ರಾರಂಭ ಆಗಿ ಈ ಸಂಸ್ಥೆ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಾವು ಕೂಡ ದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಜಯ್, HSR ಲೇಔಟ್ ವಾಸನ್ನೈಕೇರ್ದಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ನಮ್ಮ HSR ಲೇಔಟ್ ವಾಸನ್ನೈಕೇರಿಂದ ಒಂದು ಚಿಕ್ಕ ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ನಮ್ಮ ಬೆಂಬಲಿಗರು, ನಮ್ಮ ಸಪೋರ್ಟರ್ಸ್, ವೆಲ್ ವಿಶರ್ಸ್, ನಮ್ಮ ಪೇಷಂಟ್ಸ್ ಎಲ್ಲ ಕರೆದು ಜೊತೆಗೆ ನಿಮ್ದು ಏನಾದರೂ ಅಭಿಪ್ರಾಯ ಅಥವಾ ಏನಾದರೂ ಸಜೆಷನ್ಸ್ ಇದ್ರೆ ನಮ್ಗೆ ಹೇಳಿ. ಜೊತೆಗೆ ನಾವು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು, ಸರ್ವಿಸ್ ಏನಾದರೂ ನಮ್ಮ ಕಡೆಯಿಂದ ಏನಾದರೂ ಪೇಷಂಟ್ಸ್ಗೆ ಸಹಾಯ ಆಗಲಿ ಅಂತ ಏನಾದರೂ ಇದ್ರೆ ಮಾಡ್ಬೋದು ಅಂತ ಕರೆದಿದ್ವಿ. ಸೊ ಇವತ್ತು ಕಾರ್ಯಕ್ರಮ ಮಾಡಿ ಜೊತೆಗೆ ಸ್ಪೆಷಲ್ ಗೆಸ್ಟ್ ಆಗಿ ದ್ವಾರಕಾನಾಥ್ ಶರ್ಮಾ ಅಂತ ಅವರು ಬಂದಿದ್ರು. ಅವರು ಕರ್ನಾಟಕದಲ್ಲಿ ಅಸಂಘಟಿತ ಪುರೋಹಿತರ ಸಮಾಜದಲ್ಲಿ ಅವರು ಅಧ್ಯಕ್ಷರಾಗಿದ್ರು. ಸೊ ಅವ್ರ ಜೊತೆ ನಾವು ಸ್ವಲ್ಪ ಕಾಲ ಕಳೆದು ಅವರು ಭಾಷಣ ಕೂಡ ಕೊಟ್ಟಿದ್ರು. ಸೊ ಅವರು ನಮ್ಗೆ ಯಾವ ತರ ಮುಂದೆ ಹೋಗ್ಬೇಕು ಅಂತ ಸ್ವಲ್ಪ ಅವರು ಅಡ್ವೈಸ್ ಕೊಟ್ಟಿದ್ರು. ಅದೇ ತರ 4-5 ಜನ ಪೇಷಂಟ್ಸ್ ಮಾತಾಡಿಸ್ಬಿಟ್ಟು ನಮ್ಗೆ ಅವ್ರವ್ರದ ತಮ್ಮ ಸಜೆಷನ್ಸ್, ಅಭಿಪ್ರಾಯಗಳು ಹಂಚ್ಕೊಂಡಿದ್ರು. ಸೊ ಇವತ್ತು ಆ ಪ್ರೋಗ್ರಾಮ್ ಆದ್ಮೇಲೆ ಜೊತೆಗೆ ಅವರು ನಮ್ ಜೊತೆ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಚಿಕ್ಕ ಕಾರ್ಯಕ್ರಮ ಮಾಡಿ ಯಶಸ್ಸಾಗಿ ನಡೆದು ಹೋಯ್ತು.